ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಸ್ವಪಕ್ಷೀಯ ಶಾಸಕರನ್ನ ರಾಜೀನಾಮೆ ಕೊಟ್ಬಿಡ್ತೀನಿ, ಅನುದಾನ ಸಿಗ್ತಾ ಇಲ್ಲ ನನಗೆ, ಕ್ಷೇತ್ರದಲ್ಲಿ ಜನ ಕೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಿದ್ದಾರೆ, ಏನ್ ಸರ್ ಮಾಡ್ತಿದ್ದೀರಿ ನೀವು, ಅಭಿವೃದ್ಧಿ ಮಾಡ್ತಿಲ್ವಲ್ಲ ಅಂತ. ಅಭಿವೃದ್ಧಿ ಮಾಡೋಕ್ಕೆ ದುಡ್ಡು ಬೇಕು, ಅನುದಾನ ಬೇಕು, ಕೊಡ್ತಾ ಇಲ್ಲ ನಮಗೆ ಅಂತ. ಸೊ ಶಾಸಕರೇ ಕೊತ ಕುದಿತಾ ಇದ್ದಾರೆ. BR ಪಾಟೀಲ್ ರಾಜುಕಾಗೆ ಆದಮೇಲೆ ಈಗ ಮತ್ತೊಬ್ಬ ಶಾಸಕ, ಮೊಳಕಾಲ್ಮೂರು ಕ್ಷೇತ್ರದ ಶಾಸಕ NY ಗೋಪಾಲಕೃಷ್ಣ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಾನು MLA ಆಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಗ್ರಾಮದಲ್ಲಿ ಒಂದು ಚರಂಡಿ ರಸ್ತೆ ಮಾಡೋದಕ್ಕಾಗ್ತಾ ಇಲ್ಲ, ಒಂದೊಳ್ಳೆ ಶಾಲೆ ಕಟ್ಟೋದಕ್ಕಾಗ್ತಾ ಇಲ್ಲ, ಹೀಗಂತ ಅಸಮಾಧಾನ ಹೊರಹಾಕ್ತಾ ಇದ್ದಾರಂತೆ. ತಮ್ಮ ಕ್ಷೇತ್ರದ ಖಾಸಗಿ ಕಂಪನಿಗ ಕಾರ್ಯಕ್ರಮದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸ್ವಪಕ್ಷದ ವಿರುದ್ಧವೇ, ಅದು ಸರ್ಕಾರದ ವಿರುದ್ಧವೇ NY ಗೋಪಾಲಕೃಷ್ಣ ತೀವ್ರ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಏನೂ ಇಲ್ಲದ ಕ್ಷೇತ್ರದಲ್ಲಿ ಕಂಪನಿ ಆರಂಭಿಸಿದವರದೇ ಇದು ಪುಣ್ಯ ಅನ್ಕೋಬೇಕು ನಾವು ಅಂತ ಹೇಳಿದ್ದಾರೆ. ನಾನು MLA ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡೋಕ್ಕಾಗೋದಿಲ್ಲ, ಯಾವುದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ಅಂತ ಪರಿಸ್ಥಿತಿಗಳಲ್ಲಿ ಈ ಜನಗಳ ಮಧ್ಯದಲ್ಲಿ ಈ ಫ್ಯಾಕ್ಟ್ರಿ ನಡೆಸ್ಕೊಂಡು ಇವ್ರು ಹೋಗ್ತಾರ ಅನ್ನೋದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿತ್ತು. ಇಟ್ ವಾಸ್ ರಿಯಲಿ ವಂಡರ್ಫುಲ್ ಕ್ವೆಶನ್ ಬಿಫೋರ್ ಮಿ ಆಲ್ಸೋ. ಯಾಕಂದ್ರೆ ಅವರೇನಾದ್ರು ಪಾಪ ಹ್ಯಾವಿಂಗ್ ಸೋ ಮಚ್ ಆಫ್ ಫೈತ್ ಅಂಡ್ ಕಾನ್ಫಿಡೆನ್ಸ್ ಇನ್ ಅವರ್ ಪೀಪಲ್, ದೇ ಹ್ಯಾವ್ all the way they have come, they have established such a big larger company here. They are catering. ನಾನು MLA ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡೋಕ್ಕಾಗೋದಿಲ್ಲ, ಯಾವುದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ಅಂತ ಪರಿಸ್ಥಿತಿಗಳಲ್ಲಿ ಈ ಜನಗಳ ಮಧ್ಯದಲ್ಲಿ ಈ ಫ್ಯಾಕ್ಟ್ರಿ ನಡೆಸ್ಕೊಂಡು ಇವ್ರು ಹೋಗ್ತಾರ ಅನ್ನೋದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿತ್ತು. ನಿಜ, NY ಗೋಪಾಲಕೃಷ್ಣ ಅವರ ಮಾತಲ್ಲಿ ಆಕ್ರೋಶ ಇದೆ, ಬೇಸರವೂ ಕೂಡ ಇದೆ. ನಿಜ, ಅವ್ರ ಕೈಲಿ ಆಗ್ತಿಲ್ಲ ಅಂತಂದರೆ ನಿಜ, ಒಂದು ಚರಂಡಿ ಕಟ್ಸೋಕ್ಕಾಗ್ತಿಲ್ಲ ಅಂತ ಹೇಳಿ ಅವ್ರು ಬೇಜಾರು ಮಾಡ್ಕೊತಿದ್ದಾರೆ ಅಂತಂದರೆ ಅವರು ಹೌದು, ಮಾಡೋಕ್ಕಾಗ್ತಿಲ್ಲ ಅಂತಂದರೆ ರಿಸೈನ್ ಮಾಡಿ ಹೋಗಿ ಬಿಡಬೇಕು ಅಂತ ಹೇಳ್ತಾರಲ್ಲ, ಹೌದು, ಅವ್ರು ತಗೊಂಡಿರೋ ನಿರ್ಧಾರ ಕರೆಕ್ಟು, ಅದನ್ನು ಕಾರ್ಯರೂಪಕ್ಕೆ ಬರಬೇಕು. ಇದೇ ರೀತಿಯಾಗಿ ಯಾರ್ಯಾರು ಮಾತಾಡಿದ್ರು ಅವರೆಲ್ಲರೂ ಕೂಡ ರಿಸೈನ್ ಮಾಡಿಬಿಟ್ಟು ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕು, ಆಗಲಿ, ಶುರುವಾಗಲಿ, ಇಲ್ಲಿಂದನೇ ಶುರುವಾಗಲಿ ಎಲ್ಲವೂ ಕೂಡ, ಹೀಗನ್ನುವಂಥ ಮಾತುಗಳನ್ನು ಗೋಪಾಲಕೃಷ್ಣ ಅವರು ಆಡಿರೋದು.